ಸಮಯಸಾರ ಭಾಗ 78 ಸಮಯಸಾರ ಭಾಗ 78 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 78 ಭಾಗದಲ್ಲಿ ಕೇಳ್ತಾ ಇದ್ದೀರಿ. 77 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಅದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಪ್ರಶ್ನೆ 1038. ಆತ್ಮ ಮತ್ತು ಪ್ರಕೃತಿಯಲ್ಲಿ ಪರಮಾರ್ಥದಿಂದ ಕರ್ತ ಕರ್ಮದ ಅಭಾವವಿದ್ದರೂ ಕೂಡ ಆತ್ಮನಿಗೆ ಸಂಸಾರ ಹೇಗೆ ಸಿದ್ಧವಾಗುತ್ತದೆ? ಉತ್ತರ: ಆತ್ಮ ಮತ್ತು ಪ್ರಕೃತಿಯಲ್ಲಿ ಪರಮಾರ್ಥದಿಂದ ಕರ್ತ ಕರ್ಮತ್ವದ ಅಭಾವವಿದೆ. ಆದರೂ ಪರಸ್ಪರರಲ್ಲಿ ನಿಮಿತ್ತ ನೈಮಿತ್ತಿಕ ಭಾವದಿಂದ ಕರ್ತ ಕರ್ಮದ ಭಾವ ಇದೆ. ಅದರಿಂದ ಬಂಧ ಆಗುತ್ತದೆ. ಬಂಧದಿಂದ ಸಂಸಾರವಾಗುತ್ತದೆ. ಹೀಗೆ ವ್ಯವಹಾರದ ಪ್ರವೃತ್ತಿ ಇದೆ. ಪ್ರಶ್ನೆ 1039. ಆತ್ಮನು ಅಜ್ಞಾನಿ, ಮಿಥ್ಯಾದೃಷ್ಟಿ, ಅಸಂಯತನಾಗಿ ಎಲ್ಲಿಯವರೆಗೆ ಇರುತ್ತಾನೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವವಿಶುದ್ಧಿ ಜ್ಞಾನಾಧಿಕಾರದ ಗಾಥ ಸಂಖ್ಯೆ 314 ಮತ್ತು 315 ಹೇಳುತ್ತಾರೆ, ಕೇಳಿರಿ. ಜ ಏಸ ಪಯಡಿ ಅಟ್ಟಂ ಛೇದಾಣೇವಾ ವಿಮುಂಚವೇ ಆಯಾಣಾವೋ ಹವೇತವಾ ಮಿಚ್ಛಾದಿಟ್ಟಿ ಅಸಂಜವೋ ಜಯ ವಿಮುಂಚಯೇ ಛೇದ ಕಮ್ಮ ಫಲ ಮಣಂತಂ ತಯಂ ತಯ ವಿಮುತೋ ಹವದಿ ಜಾಢವೋ ಪಾಸವೋ ಮುನಿ. ಈಗ ಈ ಎರಡು ಗಾಥೆಗಳ ಅರ್ಥಗಳನ್ನು ಹೇಳುತ್ತಾರೆ. ಈ ಆತ್ಮನು ಎಲ್ಲಿಯವರೆಗೆ ಪ್ರಕೃತಿಯ ನಿಮಿತ್ತದಿಂದ ಉತ್ಪನ್ನವಾಗುವುದು, ವಿನಾಶವಾಗುವುದು, ಬಿಡುವುದು ಅಲ್ಲಿಯವರೆಗೆ, ಅಂದರೆ ಈ ಆತ್ಮನು ಎಲ್ಲಿಯವರೆಗೆ ಪ್ರಕೃತಿಯ ನಿಮಿತ್ತದಿಂದ ಉತ್ಪನ್ನವಾಗುವುದು, ವಿನಾಶವಾಗುವುದು ಬಿಡುವುದಿಲ್ಲ, ಅಲ್ಲಿಯವರೆಗೆ ಅಜ್ಞಾನಿಯಾದ, ಮಿಥ್ಯಾದೃಷ್ಟಿ, ಅಸಂಯಮಿ ಆಗುತ್ತಾನೆ. ಯಾವಾಗ ಆತ್ಮನು ಅನಂತ ಕರ್ಮಫಲವನ್ನು ಬಿಡುತ್ತಾನೆ, ಆಗ ಬಂಧರಹಿತನಾಗಿ ಜ್ಞಾತಾದೃಷ್ಟ ಸಂಯಮಿ ಆಗುತ್ತಾನೆ. ಪ್ರಶ್ನೆ 1040. ಆತ್ಮನು ಎಲ್ಲಿಯವರೆಗೆ ಅಜ್ಞಾಯಕ ಅಥವಾ ಅಜ್ಞಾನಿ ಇರುತ್ತಾನೆ? ಉತ್ತರ: ತನ್ನ ಮತ್ತು ಪ್ರಕೃತಿಯ ಭಿನ್ನ ಭಿನ್ನ ಸ್ವಭಾವ ರೂಪ ಲಕ್ಷಣದ ಭೇದ ಜ್ಞಾನದ ಅಭಾವದಿಂದ ತನ್ನ ಬಂಧದ ನಿಮಿತ್ತವಾದ ಪ್ರಕೃತಿಯ ಸ್ವಭಾವವನ್ನು ಬಿಡುವುದಿಲ್ಲ. ಅಲ್ಲಿಯವರೆಗೆ ತನ್ನ ಮತ್ತು ಪರರ ಏಕತ್ವದ ಜ್ಞಾನದಿಂದ ಅಜ್ಞಾಯಕನಿದ್ದಾನೆ, ಅಂದರೆ ಅಜ್ಞಾನಿ ಇದ್ದಾನೆ. ಪ್ರಶ್ನೆ 1041. ಆತ್ಮನು ಎಲ್ಲಿಯವರೆಗೆ ಮಿಥ್ಯಾದೃಷ್ಟಿ ಇರುತ್ತಾನೆ? ಉತ್ತರ: ತನ್ನ ಮತ್ತು ಪರರ ಏಕತ್ವದ ದರ್ಶನ, ಅಂದರೆ ಶ್ರದ್ಧೆ ಎಲ್ಲಿಯವರೆಗೆ ಇರುತ್ತದೆ ಆವರೆಗೆ ಮಿಥ್ಯಾದೃಷ್ಟಿ ಇರುತ್ತಾನೆ. ಇಲ್ಲಿ ಒಂದು ಸೂಚನೆ. ಇಲ್ಲಿ ದರ್ಶನ ಶಬ್ದ ಬಂದರೆ ಅದು ನೋಡುವುದು ಅಲ್ಲ, ನೆನಪಿಟ್ಕೊಳ್ರಿ. ದರ್ಶನ ಶಬ್ದ ಬಂದರೆ ಇಲ್ಲಿ ಶ್ರದ್ಧೆ ಮಾಡುವುದು, ಅಂದರೆ ಸಮ್ಯಕ್ ದರ್ಶನ ಇದೆಯಲ್ಲ, ಸಮ್ಯಕ್ ದರ್ಶನ ಅಂತಂದರೆ ಏನಾಗ್ತದೆ, ಅದು ನೋಡುವುದು ಅಲ್ಲ. ಅರ್ಥ ಆಯಿತು? ಈ ದರ್ಶನ ಶಬ್ದದ್ದು ಎರಡು ಅರ್ಥಗಳು ಬರ್ತವೆ ಅಲ್ವಾ. ಒಂದು ನೋಡುವುದು, ಇಲ್ಲಿ ನೋಡುವ ವಿಷಯವನ್ನು ನೀವು ತಗೊಳ್ಳಬಾರ್ದು, ಇಲ್ಲಿ ಶ್ರದ್ಧೆ ಮಾಡುವಂತಹ ವಿಷಯವನ್ನು ತೆಗೆದುಕೊಳ್ಳಬೇಕು. ಅರ್ಥ ಆಯಿತು? ಹಾಗಾದರೆ ಪ್ರಶ್ನೆಯನ್ನು ಇನ್ನೊಂದ್ಸಲ ಕೇಳ್ತೀರಿ. ಪ್ರಶ್ನೆ 1041. ಆತ್ಮನು ಎಲ್ಲಿಯವರೆಗೆ ಮಿಥ್ಯಾದೃಷ್ಟಿ ಇರುತ್ತಾನೆ? ಉತ್ತರ: ತನ್ನ ಮತ್ತು ಪರರ ಏಕತ್ವದ ದರ್ಶನ, ಅಂದರೆ ಶ್ರದ್ಧೆ ಎಲ್ಲಿಯವರೆಗೆ ಇರುತ್ತದೆ ಆವರೆಗೆ ಮಿಥ್ಯಾದೃಷ್ಟಿ ಇರುತ್ತಾನೆ. ಪ್ರಶ್ನೆ 1042. ಆತ್ಮನು ಎಲ್ಲಿಯವರೆಗೆ ಅಸಂಯತನಿರುತ್ತಾನೆ? ಅಂದರೆ ಆತ್ಮನಿಗೆ ಎಲ್ಲಿಯವರೆಗೆ ಸಂಯಮ ಇರುವುದಿಲ್ಲ? ಇದು ಪ್ರಶ್ನೆ. ಇನ್ನೊಂದ್ಸಲ ಕೇಳ್ರಿ. ಪ್ರಶ್ನೆ 1042. ಆತ್ಮನು ಎಲ್ಲಿಯವರೆಗೆ ಅಸಂಯತನಿರುತ್ತಾನೆ? ಉತ್ತರ: ತನ್ನ ಮತ್ತು ಪರರ ಏಕತ್ವದ ಪರಿಣತಿ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಆತ್ಮನು ಅಸಂಯತನಿರುತ್ತಾನೆ. ಪ್ರಶ್ನೆ
1043. ಆತ್ಮನು ಕರ್ತ ಯಾವಾಗ ಇರುತ್ತಾನೆ? ಉತ್ತರ: ಪರ ಮತ್ತು ತನ್ನ ಏಕತ್ವದ ಅಧ್ಯಾವಸಾನ ಮಾಡುವುದರಿಂದ ಅದರ ಕರ್ತ ಇರುತ್ತಾನೆ. ಪ್ರಶ್ನೆ 1044. ಆತ್ಮನು ಯಾವಾಗ ಜ್ಞಾಯಕ ಆಗುತ್ತಾನೆ? ಇಲ್ಲಿ ಜ್ಞಾಯಕ ಅಥವಾ ಜ್ಞಾನಿ ಎರಡು ವಿಷಯವನ್ನು ಒಂದೇ ರೀತಿ ತಗೋಬೇಕು ನೀವು. ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 1044. ಆತ್ಮನು ಯಾವಾಗ ಜ್ಞಾಯಕ ಆಗುತ್ತಾನೆ? ಉತ್ತರ: ತನ್ನ ಮತ್ತು ಪ್ರಕೃತಿಯ ಭಿನ್ನ ಭಿನ್ನ ಲಕ್ಷಣದ ನಿರ್ಣಯ ರೂಪ ಜ್ಞಾನದಿಂದ ತನ್ನ ಬಂಧದ ನಿಮಿತ್ತವಾದ ಪ್ರಕೃತಿಯ ಸ್ವಭಾವವನ್ನು ಬಿಟ್ಟುಕೊಡುತ್ತಾನೆ. ಆ ವೇಳೆಯಲ್ಲಿ ತನ್ನ ಮತ್ತು ಪರರ ವಿಭಾಗದ ಜ್ಞಾನದಿಂದ ಜ್ಞಾಯಕನಾಗುತ್ತಾನೆ. ಪ್ರಶ್ನೆ 1045. ದರ್ಶಕ, ಸಂಯತ, ಅಕರ್ತ ಒಂದೇ ಸಮಯದಲ್ಲಿ ಹೇಗೆ ಆಗುತ್ತಾನೆ? ಗೊತ್ತಾಯಿತು ಏನೇನು? ದರ್ಶಕ ಅಂದರೆ ಶ್ರದ್ಧೆ ಮಾಡುವವ, ಸಂಯತ ಅಂದರೆ ಸಂಯಮ ಇರುವವನು, ಅಕರ್ತ ಅಂದರೆ ಏನು ಮಾಡದವನು. ಗೊತ್ತಾಯ್ತಲ್ಲ? ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 1045. ದರ್ಶಕ, ಸಂಯತ, ಅಕರ್ತ ಒಂದೇ ಸಮಯದಲ್ಲಿ ಹೇಗೆ ಆಗುತ್ತಾನೆ? ಪ್ರಶ್ನೆ ಗೊತ್ತಾಯ್ತಲ್ಲಪ್ಪ? ಹಾಗಾದರೆ ಈಗ ಉತ್ತರವನ್ನು ಕೇಳಿರಿ. ತನ್ನ ಮತ್ತು ಪರರ ವಿಭಾಗದ ಶ್ರದ್ಧಾನ ರೂಪದಿಂದ ದರ್ಶಕನಾಗುತ್ತಾನೆ. ತನ್ನ ಮತ್ತು ಪರರ ವಿಭಾಗದ ಪರಿಣತಿಯಿಂದ ಸಂಯತನಾಗುತ್ತಾನೆ. ಅದೇ ಕಾಲದಲ್ಲಿ ತನ್ನ ಮತ್ತು ಪರರ ಏಕತ್ವದ ಅಭ್ಯಾಸವಿಲ್ಲದ್ದರಿಂದ ಅಕರ್ತ ಆಗುತ್ತಾನೆ. ಪ್ರಶ್ನೆ 1046. ಆತ್ಮನು ಕೇವಲ ಜ್ಞಾತಾದ್ರಷ್ಟ ಯಾವಾಗ ಆಗುತ್ತಾನೆ? ಉತ್ತರ: ಈ ಆತ್ಮನು ಎಲ್ಲಿಯವರೆಗೆ ತನ್ನ ಮತ್ತು ಪರರ ನಿಜ ಲಕ್ಷಣವನ್ನು ತಿಳಿಯುವುದಿಲ್ಲ ಅಲ್ಲಿಯವರೆಗೆ ಭೇದ ಜ್ಞಾನದ ಅಭಾವದಿಂದ ಕರ್ಮ ಪ್ರಕೃತಿಯ ಉದಯವನ್ನು ತನ್ನದು ಎಂದು ತಿಳಿದು ಪರಿಣಮಿಸುತ್ತಾನೆ. ಅದೇ ಪ್ರಕಾರ ಮಿಥ್ಯಾದೃಷ್ಟಿ, ಅಜ್ಞಾನಿ, ಅಸಂಯಮಿಯಾಗಿ ಕರ್ತೃ ಆಗಿ ಕರ್ಮವನ್ನು ಕಟ್ಟುತ್ತಾನೆ. ಅಂದರೆ ಕರ್ಮವನ್ನು ಕಟ್ಟಿಕೊಳ್ಳುತ್ತಾನೆ. ಮತ್ತು ಯಾವಾಗ ಭೇದಜ್ಞಾನವಾಗುತ್ತದೆ ಆಗ ಅದರ ಕರ್ತನೂ ಆಗುವುದಿಲ್ಲ, ಕರ್ಮದ ಬಂಧವನ್ನೂ ಮಾಡಿಕೊಳ್ಳುವುದಿಲ್ಲ, ಕೇವಲ ಜ್ಞಾತಾದ್ರಷ್ಟ ಆಗಿ ಪರಿಣಮಿಸುತ್ತಾನೆ. ಪ್ರಶ್ನೆ 1047. ಭೋಕ್ತೃತ್ವ ಜೀವನ ಸ್ವಭಾವ ಎಲ್ಲಿ? ಅಂದರೆ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 1047. ಭೋಕ್ತೃತ್ವ ಇದು ಜೀವನ ಸ್ವಭಾವ ಇದೆಯೇ? ಉತ್ತರ: ಕರ್ತೃತ್ವದ ಹಾಗೆ ಭೋಕ್ತೃತ್ವವು ಈ ಚೈತನ್ಯದ ಸ್ವಭಾವವಲ್ಲವೆಂದು ಹೇಳಿದ್ದಾರೆ. ಅವನು ಅಜ್ಞಾನದಿಂದಲೇ ಭೋಕ್ತೃತ್ವನಾಗುತ್ತಾನೆ. ಅಜ್ಞಾನದ ಅಭಾವವಾದ ಮೇಲೆ ಅವನು ಭೋಕ್ತೃ ಇಲ್ಲ. ಪ್ರಶ್ನೆ 1048. ಕರ್ಮ ಉದಯದ ಫಲದಲ್ಲಿ ಭೋಗಗಳ ವಿಷಯದಲ್ಲಿ ಜ್ಞಾನಿ ಅಜ್ಞಾನಿ ಹೇಗೆ ಇರುತ್ತಾರೆ? ಏನು ಸ್ವಲ್ಪ ಪ್ರಶ್ನೆ ಅರ್ಥ ಆಯ್ತು ನಿಮಗೆ? ಸ್ವಲ್ಪ ಪ್ರಶ್ನೆ ಸ್ವಚ್ಛವಾಗಿ ಅರ್ಥ ಆದ್ರೇ ಮುಂದೆ ಗೊತ್ತಾಗ್ತದೆ. ನೋಡಿ, ಕರ್ಮ ಉದಯದ ಫಲದಲ್ಲಿ ಭೋಗಗಳ ವಿಷಯದಲ್ಲಿ ಜ್ಞಾನಿ ಮತ್ತು ಅಜ್ಞಾನಿ ಹೇಗೆ ಇರುತ್ತಾರೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧಿ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 316 ಹೇಳುತ್ತಾರೆ. ಕೇಳಿರಿ.
ಅಣ್ಣಾಣಿ ಕಮ್ಮ ಫಲಂ ಪಯಡಿ ಸಹ ವಟ್ಟಿದೋದು ವೇದೇದಿ ನಾಣಿ ಪುನಃ ಕಮ್ಮ ಫಲಂ ಜಾಣದಿ ಉದಿದಂ ನಾ ವೇದೇದಿ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ. ಅಜ್ಞಾನಿಯು ಕರ್ಮದ ಫಲವನ್ನು ಪ್ರಕೃತಿಯ ಸ್ವಭಾವದಲ್ಲಿ ಸ್ಥಿರವಾಗಿ ಭೋಗಿಸುತ್ತಾನೆ ಮತ್ತು ಜ್ಞಾನಿಯು ಉದಯದಲ್ಲಿ ಬಂದಂತಹ ಕರ್ಮದ ಫಲವನ್ನು ತಿಳಿಯುತ್ತಾನೆ, ಆದರೆ ಭೋಗಿಸುವುದಿಲ್ಲ. ಪ್ರಶ್ನೆ 1049. ಗಾಥಾ ಸಂಖ್ಯೆ 316ರ ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಅಜ್ಞಾನಿಯು ನಿಶ್ಚಯದಿಂದ ಶುದ್ಧಾತ್ಮನ ಜ್ಞಾನದ ಅಭಾವದಿಂದ ತನ್ನ ಮತ್ತು ಪರರ ಏಕತ್ವದ ಶ್ರದ್ಧೆಯನ್ನು ಮಾಡಿ ತನ್ನ ಮತ್ತು ಪರರ ಏಕತ್ವ ರೂಪ ಪರಿಣತಿಯಿಂದ ಪ್ರಕೃತಿಯ ಸ್ವಭಾವದಲ್ಲಿ ಸ್ಥಿತನಾಗುತ್ತಾನೆ. ಅದರಿಂದ ಪ್ರಕೃತಿಯ ಸ್ವಭಾವಕ್ಕೆ ಅಹಂ ಬುದ್ಧಿಯಿಂದ ತಾನು ಅನುಭವ ಮಾಡಿ ಕರ್ಮದ ಫಲವನ್ನು ಭೋಗಿಸುತ್ತಾನೆ. ಮತ್ತು ಜ್ಞಾನಿಯು ಶುದ್ಧ ಆತ್ಮನ ಜ್ಞಾನದ ಸದ್ಭಾವದಿಂದ ತನ್ನ ಮತ್ತು ಪರರ ಭೇದಜ್ಞಾನದಿಂದ ತನ್ನ ಮತ್ತು ಪರರ ವಿಭಾಗದ ಶ್ರದ್ಧೆಯಿಂದ ತನ್ನ ಮತ್ತು ಪರರ ವಿಭಾಗ ರೂಪ ಪರಿಣತಿಯಿಂದ ಪ್ರಕೃತಿಯ ಸ್ವಭಾವದಿಂದ ದೂರನಾಗಿ ತಥಾ ತನ್ನ ಶುದ್ಧ ಆತ್ಮನ ಭಾವಕ್ಕೆಯೇ ಅಹಂಬುದ್ಧಿಯಿಂದ ತಾನು ಅನುಭವ ಮಾಡುತ್ತಾನೆ. ಹೀಗೆ ಅನುಭವ ಮಾಡುತ್ತಾ ಮಾಡುತ್ತಾ ಉದಯದಲ್ಲಿ ಬಂದಂಥ ಕರ್ಮದ ಫಲವನ್ನು ಜ್ಞೇಯ ಮಾತ್ರ ಭಾವದಿಂದ ತಿಳಿಯುತ್ತಾನೆ, ಆದರೆ ಅವುಗಳನ್ನು ಅಹಂಭಾವದಿಂದ ಅನುಭವ ಮಾಡುವುದಿಲ್ಲ ಮತ್ತು ಭೋಗಿಸುವುದು ಕೂಡ ಇಲ್ಲ. ಪ್ರಶ್ನೆ 1050. ಅಜ್ಞಾನಿಯು ಭೋಗಿಸುತ್ತಾನೆ ಮತ್ತು ಜ್ಞಾನಿಯು ಕೇವಲ ತಿಳಿಯುತ್ತಾನೆ, ಇದು ಹೇಗೆ ಸಾಧ್ಯ? ಪ್ರಶ್ನೆ ಗೊತ್ತಾಯ್ತಪ್ಪ? ಬಹಳ ಮಹತ್ವಪೂರ್ಣ ಪ್ರಶ್ನೆ. ಪ್ರಶ್ನೆ ಗೊತ್ತಾಗ್ತಾಯಿದೆ ನಿಮಗೆ? ಪ್ರಶ್ನೆ ಏನಿದೆಯಪ್ಪ? ಅಜ್ಞಾನಿಯು ಭೋಗಿಸುತ್ತಾನೆ ಮತ್ತು ಜ್ಞಾನಿಯು ಕೇವಲ ತಿಳಿಯುತ್ತಾನೆ, ಇದು ಹೇಗೆ ಸಾಧ್ಯ ಅಲ್ವಾ? ಉತ್ತರ ಕೇಳ್ರಪ್ಪ. ಅಜ್ಞಾನಿಗೆ ಶುದ್ಧ ಆತ್ಮನ ಜ್ಞಾನವೂ ಇರುವುದಿಲ್ಲ. ಅದರಿಂದ ಹೇಗೆ ಕರ್ಮದ ಉದಯ ಬರುತ್ತದೆ ಅವನ್ನೆಲ್ಲ ತನ್ನವು ಎಂದು ತಿಳಿದು ಭೋಗಿಸುತ್ತಾನೆ. ಮತ್ತು ಜ್ಞಾನಿಗೆ ಶುದ್ಧ ಆತ್ಮನ ಅನುಭವ ಆಗುತ್ತದೆ. ಅದರಿಂದ ಪ್ರಕೃತಿಯ ಉದಯಕ್ಕೆ ತನ್ನ ಸ್ವಭಾವವೆಂದು ಅವನು ತಿಳಿಯದೆ ಅವುಗಳ ಜ್ಞಾತನೇ ಇರುತ್ತಾನೆ, ಭೋಕ್ತ ಆಗುವುದಿಲ್ಲ. ಅಂದರೆ ಇನ್ನೊಂದು ಸಲ ಕೇಳ್ರಿ. ಅಜ್ಞಾನಿಗೆ ಶುದ್ಧ ಆತ್ಮನ ಜ್ಞಾನವೂ ಇರುವುದಿಲ್ಲ. ಅದರಿಂದ ಹೇಗೆ ಕರ್ಮದ ಉದಯ ಬರುತ್ತದೆ, ಅದಕ್ಕೆ ಅವೆಲ್ಲ ತನ್ನವು ಎಂದು ತಿಳಿದು ಅವನು ಭೋಗಿಸುತ್ತಾನೆ. ಮತ್ತು ಜ್ಞಾನಿಗೆ ಶುದ್ಧ ಆತ್ಮನ ಅನುಭವ ಆಗುತ್ತದೆ. ಅದರಿಂದ ಪ್ರಕೃತಿಯ ಅಂದರೆ ಕರ್ಮ ಪ್ರಕೃತಿಯ ಉದಯದ ಆ ಉದಯಕ್ಕೆ ಅದನ್ನು ತನ್ನ ಸ್ವಭಾವವೆಂದು ಅವನು ತಿಳಿಯೋದಿಲ್ಲ, ಅದನ್ನು ಆ ರೀತಿ ತಿಳಿಯೋದಿಲ್ಲ. ಕೇವಲ ಅವುಗಳ ಜ್ಞಾತಾನೇ ಇರುತ್ತಾನೆ ಅಷ್ಟೇ, ಭೋಕ್ತ ಆಗುವುದಿಲ್ಲ. ಪ್ರಶ್ನೆ 1051. ಹಿಂದೆ ಹೇಳಿದ ವಿಷಯದಲ್ಲಿ ಆಚಾರ್ಯರ ಕರುಣಾಮಯ ಉಪದೇಶ ಏನು ಇದೆ? ಅಂದರೆ ಆಚಾರ್ಯರು ಏನು ಉಪದೇಶವನ್ನು ಕೊಡ್ತಾರೆ ಕೇಳ್ರಿ. ಅಜ್ಞಾನಿಯು ಪ್ರಕೃತಿ ಸ್ವಭಾವದಲ್ಲಿ ಮಗ್ನ ಆಸಕ್ತನಾಗಿರುವುದರಿಂದ ಯಾವಾಗಲೂ ಅದರ ವೇದಕ ಇದ್ದಾನೆ. ಮತ್ತು ಜ್ಞಾನಿಯಂತೂ ಪ್ರಕೃತಿ ಸ್ವಭಾವದಿಂದ ವಿರಕ್ತನಿರುವುದರಿಂದ ಎಂದು ವೇದಕನಾಗುವುದಿಲ್ಲ. ಅಂದರೆ ಯಾವಾಗಲೂ ವೇದಕನಾಗುವುದಿಲ್ಲ. ಈ ಪ್ರಕಾರದ ನಿಯಮವನ್ನು ಚೆನ್ನಾಗಿ ವಿಚಾರ ಮಾಡಿ ನಿಶ್ಚಯ ಮಾಡಿ, ಎಲೆ ಚತುರ ಪುರುಷನೇ, ಅಜ್ಞಾನಿತನವನ್ನು ಬಿಟ್ಟು ಕೊಡು ಮತ್ತು ಶುದ್ಧವಾದ ಒಂದು ಆತ್ಮರೂಪದ ತೇಜಸ್ಸಿನಲ್ಲಿ ನಿಶ್ಚಲನಾಗಿ ಜ್ಞಾನತ್ವದ ಸೇವನೆ ಮಾಡು
ಈ ರೀತಿ ಆಚಾರ್ಯ ಭಗವಾನರು ಇಲ್ಲಿ ಕರುಣಾಮಯ ಉಪದೇಶವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ 1052. ಅಜ್ಞಾನಿಯು ಭೋಗ್ತಾನೇ ಇದ್ದಾನೆಂದು ನಿಯಮದಿಂದ ಹೇಗೆ ಹೇಳಲಾಗುತ್ತದೆ? ನೋಡಿ, ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 1052. ಅಜ್ಞಾನಿಯು ಭೋಗ್ತಾನೇ ಇದ್ದಾನೆ, ಅಂದರೆ ಅವನು ಭೋಗ್ತಾ, ಭೋಗಿಸುವವನು ಇದ್ದಾನೆ ಎಂದು ನಿಯಮದಿಂದ ಹೇಗೆ ಹೇಳಲಾಗುತ್ತದೆ? ಅದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವವಿಶುದ್ಧಿ ಜ್ಞಾನಾಧಿಕಾರದ, ಅಂದರೆ ಸರ್ವವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 317 ಹೇಳುತ್ತಾರೆ, ಕೇಳಿರಿ. ನಾ ಮುಯದಿ ಪಯಡಿ ಮಬಹೋ ಸುಟ್ಟುವಿ ಅಜ್ಜ ಇದೂಣ ಸತ್ತಾಣಿ ಗುಡ ದುದ್ದಂಪಿ ಪಿಬಂ ತಾಣ ಪಣ್ಣಯ ನಿವ್ವಿಸಾ ಹೊಂತಿ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಅಭವ್ಯನು ಚೆನ್ನಾಗಿ ಅಭ್ಯಾಸ ಮಾಡಿ ಶಾಸ್ತ್ರಗಳನ್ನು ಓದುತ್ತಿದ್ದರೂ ಕರ್ಮದ ಉದಯದ ಸ್ವಭಾವವನ್ನು ಬಿಡುವುದಿಲ್ಲ, ಅರ್ಥಾತ್ ಪ್ರಕೃತಿ ಬದಲಾಯಿಸುವುದಿಲ್ಲ. ಹೇಗೆ ಸರ್ಪವು ಬೆಲ್ಲ ಸಹಿತ ಹಾಲು ಕುಡಿಯುತ್ತಿದ್ದರೂ ಸಹ ಅದು ನಿರ್ವಿಷ ಆಗುವುದಿಲ್ಲ. ಪ್ರಶ್ನೆ 1053. ಅಭವ್ಯ ಅಜ್ಞಾನಿಯು ತನ್ನ ಸ್ವಭಾವ ಬಿಡಲಾರ ಅನ್ನುವುದಕ್ಕೆ ಏನಾದರೂ ಉದಾಹರಣೆ ಇದೆಯೇ? ಉತ್ತರ: ಈ ಲೋಕದಲ್ಲಿ ಸರ್ಪವು ತನ್ನ ವಿಷಭಾವವನ್ನು ಸ್ವಯಂ ಬಿಡುವುದಿಲ್ಲ. ವಿಷಭಾವವನ್ನು ದೂರ ಮಾಡಲು ಸಮರ್ಥವಾದಂತಹ ಬೆಲ್ಲ ಸಹಿತ ಹಾಲನ್ನು ಕುಡಿಸುವುದರಿಂದಲೂ ವಿಷವು ದೂರವಾಗುವುದಿಲ್ಲ. ಅದರಂತೆ ಅಭವ್ಯನು ಪ್ರಕೃತಿಯ ಸ್ವಭಾವವನ್ನು ಸ್ವಯಮೇವ ಬಿಡುವುದಿಲ್ಲ ಮತ್ತು ಪ್ರಕೃತಿಯ ಸ್ವಭಾವವನ್ನು ಬಿಡಿಸಲಿಕ್ಕೆ ಸಮರ್ಥವಾದ ದ್ರವ್ಯಶ್ರುತದ ಜ್ಞಾನವಿದೆ, ಅದರಿಂದಲೂ ಅವನು ಬಿಡುವುದಿಲ್ಲ. ಕಾರಣ, ಇವನಿಗೆ ಯಾವಾಗಲೂ ಭಾವಶ್ರುತ ಜ್ಞಾನರೂಪ ಶುದ್ಧಾತ್ಮ ಜ್ಞಾನದ ಅಭಾವದಿಂದ ಅವನು ಅಜ್ಞಾನಿಯೇ ಇರುತ್ತಾನೆ. ಅಜ್ಞಾನಿಯು ಪ್ರಕೃತಿ ಸ್ವಭಾವದಲ್ಲಿ ಸ್ಥಿರವಾಗಿರುವುದರಿಂದ ಕರ್ಮದ ಭೋಗ್ತಾನೇ ಇರುತ್ತಾನೆ. ಹೀಗೆ ನಿಯಮನೇ ಇದೆ. ನಿಮಗೆ ಈಗ ಅಭವ್ಯ ಜೀವದ ಸ್ವಭಾವ ಸ್ವರೂಪ ಈ ಮೂಲಕ ಅವರು ಗಾಥೆ ಮೂಲಕ ಹೇಳಿದರು, ಮತ್ತು ಉದಾಹರಣೆಯನ್ನು ಕೊಟ್ಟು ಕೂಡ ಹೇಳಿದರು. ಹಾವಿಗೆ ಬೆಲ್ಲ ಹಾಲು ಸಹಿತ ಹಾಕಿದರೂ ಕೂಡ ಅದು ನಿರ್ವಿಷ ಆಗುವುದಿಲ್ಲ. ಅದೇ ರೀತಿ ಅಭವ್ಯನು ಕೂಡ ಸಮಸ್ತ, ಅಂದರೆ 11 ಅಂಗದವರೆಗೆ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದರೂ ಕೂಡ ಪ್ರಕೃತಿ ತನ್ನ ಸ್ವಭಾವವನ್ನು ಅವನು ಬಿಡುವುದಿಲ್ಲ. ಇದನ್ನು ನಿಮಗೆ ಹಿಂದೆ ಬೇರೆ ರೂಪದಲ್ಲಿ ಅವರು ಹೇಳಿದರು ಅಲ್ವಾ? ಈಗ ಈ ರೂಪದಲ್ಲಿ ಇಲ್ಲಿ ಹೇಳಿದ್ದಾರೆ. ಅಂದರೆ ಒಂದು 10-15 ಭಾಗಗಳ ಹಿಂದೆ ಅಭವ್ಯ ಜೀವನ ವಿಷಯ ನಡೆದಿತ್ತು ಅಲ್ವಾ? ಆವಾಗ ನೀವು ಕೇಳಿದ್ದೀರಿ ಸಾಕಷ್ಟು ವಿಷಯ. ಇಲ್ಲಿ ಈಗ ಬೇರೆ ರೀತಿಯಿಂದ ಇದನ್ನು ಹೇಳಿದ್ದಾರೆ ಅಷ್ಟೇ. ಪ್ರಶ್ನೆ 1054. ಅಭವ್ಯನಿಗೆ ಆತ್ಮ ಸಾಧನೆಗೆ ಬಾಹ್ಯ ಕಾರಣಗಳು ಸಿಗುವುದಿಲ್ಲವೇ? ಅಂದರೆ ಅಭವ್ಯ ಜೀವ ಅವನು ಕೂಡ ಸಾಧನೆ ಮಾಡುತ್ತಾನೆ ಅಲ್ಲವೇ? ಆದರೆ ಆ ಅಭವ್ಯ ಜೀವನಿಗೆ ಬಾಹ್ಯ ಸಾಧನಗಳು, ಅಂದರೆ ಸಾಧನೆಗೆ ಏನಾದರೂ ಈಗ ಜೀವ ಸಾಧನೆ ಮಾಡಬೇಕು ಅಂತಂದರೆ ಬಾಹ್ಯ ಕಾರಣಗಳು ಸಿಗಬೇಕು ಅಲ್ಲವೇ? ಬಾಹ್ಯ ಕಾರಣದ ಅಭಾವದಲ್ಲಿ ಜೀವಕ್ಕೆ ಸಾಧನೆ ಮಾಡಲು ಆಗುವುದಿಲ್ಲ. ಇದು ನಿಮಗೆ ಗೊತ್ತಿದೆ ಅಲ್ವಾ? ಅದೇ ರೀತಿ ಇಲ್ಲಿ ಅಭವ್ಯ ಜೀವನಿಗೆ ಬಾಹ್ಯ ಕಾರಣಗಳು ಸಿಗುತ್ತದೆಯೋ ಅಥವಾ ಇಲ್ಲವೋ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ ಈಗ
ಅದನ್ನು ಉತ್ತರ ಕೊಡಲು ಆಗೋದಿಲ್ಲ. ನೀವು ಮುಂದಿನ ಭಾಗದಲ್ಲಿ ಬಂದು ಕೇಳಬೇಕಾಗ್ತದೆ, ಏಕೆಂದರೆ ಸಮಯ ಆಗ್ತದೆ. ಹಾಗಾಗಿ